ಹಾಯ್ ಫ್ರೆಂಡ್ಸ್, ನಮಸ್ತೆ. ಇವತ್ತಿನ ಭಾರ್ಗವಿ LLB ಸೀರಿಯಲ್ ಅಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಸೊ ಅದಕ್ಕೂ ಮುಂಚೆ ಇನ್ನು ಈ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಅಂಡ್ ಶೇರ್ ಮಾಡಿ. ಸಂಚಿಕೆ ಮೊದಲಿಗೆ ನೋಡೋದಾದ್ರೆ ಭಾರ್ಗವಿ ಮನೆ ಹತ್ರ ಮೀಡಿಯಾದವರು ಇರ್ತಾರೆ. ಅದೇ ಟೈಮಿಗೆ ಬೈರ ಅಲ್ಲಿಗೆ ಬಂದು ರವೀಂದ್ರ ಭಟ್ಕಳ ಬಗ್ಗೆ ಏನೇನೋ ಮಾತಾಡ್ತಾ ಇರ್ತಾನೆ. ಆ ರವೀಂದ್ರ ದೊಡ್ಡ ಮೋಸಗಾರ, ನನ್ನ ಮಗಳನ್ನ ಕೊಂದೇ ಬಿಟ್ಟ, ಸಾಲದಕ್ಕೆ 10 ಲಕ್ಷ ಲಂಚ ಬೇರೆ ಇಸ್ಕೊಂಡಿದ್ದ. ಇವರಿಬ್ರು ತಂದೆ ಮಗಳು ಪ್ಲಾನ್ ಮಾಡಿ ನನ್ನ ಮಗಳನ್ನ ಕೊಂದ್ಬಿಟ್ರು. ಇವರು ಸಮಾಜ ಸೇವಕರು ಅಂತ ಹೇಳ್ಕೊಂತಿರ್ತಾರೆ ಅಷ್ಟೇ. ಇವರಿಬ್ರು ಬಡವರನ್ನ ಅಷ್ಟು ಕೀಳಾಗಿ ನೋಡ್ತಾರೆ. ಬಡವರ ಜೀವಕ್ಕೆ ಇವ್ರಿಗೆ ಬೆಲೆನೇ ಇಲ್ಲ. ಇಂಥವ್ರು ಇದ್ರೆಷ್ಟು ಸತ್ರೆಷ್ಟು, ಅದಕ್ಕೆ ದೇವ್ರು ಇವ್ರಿಗೆ ಸರಿಯಾಗಿ ಮಾಡಿದಾನೆ ಅಂತ ಬೈಯೋಕೆ ಶುರು ಮಾಡ್ತಾನೆ. ಆಗ ಭಾರ್ಗವಿ, ಬೈರ ಏನ್ ಮಾತಾಡ್ತಾ ಇದೀಯಾ? ಸ್ವಲ್ಪ ಯೋಚನೆ ಮಾಡಿ ಮಾತಾಡು. ಯಾಕೆ ಈ ತರ ಮಾತಾಡ್ತಾ ಇದೀಯಾ? ಅಲ್ಲ, ನಾವು ಆ ತರ ಮಾಡೋದಿದ್ರೆ ನಾವ್ ಯಾಕೆ ನಿನ್ ಬಗ್ಗೆ ನಿಂತ್ಕೊಂಡು ಕೇಸ್ ಗೆಲ್ಸ್ಕೊಡ್ತಿದ್ವಿ ಅಂತ ಹೇಳಿದಾಗ, ಎಲ್ಲ ನಾಟಕ ನಿಮ್ದು, ನಿಮ್ಮಿಂದ ನನ್ನ ಮಗಳ ಪ್ರಾಣನೇ ಹೋಯ್ತು ಗೊತ್ತಾ ಅಂತ ಹೇಳಿ ಬೈಯೋಕೆ ಶುರು ಮಾಡ್ತಾನೆ. ಆಗ ಅಲ್ಲಿಗೆ ವಿಕಿ ಬಂದಿರ್ತಾನಲ್ವಾ, ವಿಕಿ ಬಂದು, ಅಯ್ಯೋ ಆ ತರ ಎಲ್ಲ ಅನ್ಕೊಳಕ್ ಹೋಗ್ಬಿಡಿ, ರವೀಂದ್ರ ಭಟ್ಕಳ ಅವರು ತುಂಬಾನೇ ಒಳ್ಳೆಯವರು, ಅವ್ರ ಬಗ್ಗೆ ಈ ತರ ಕೀಳಾಗಿ ಮಾತಾಡಕ್ ಹೋಗ್ಬಿಡಿ, ಏನೋ ತಪ್ಪಾಗಿದೆ, ಅದನ್ನ ನಮ್ ಭಾರ್ಗವಿ ಸರಿ ಮಾಡ್ತಾಳೆ, ಎಲ್ಲ ತಿಳ್ಕೊಂಡು ನಿಮ್ ಮುಂದೆ ಇಡ್ತಾಳೆ ಅಂತ ಹೇಳಿದಾಗ, ಆ ಮೀಡಿಯಾದವರು, ಅಲ್ಲ ರೀ, ನೀವು ಅಷ್ಟು ದೊಡ್ಡ ವ್ಯಕ್ತಿಯಾಗಿ ಇಂಥವ್ರನ್ನೆಲ್ಲ ಪರ ಕಟ್ಕೊಂಡು ನೀವು ಮಾತಾಡಕ್ ಹೋಗ್ಬಿಡಿ, ನಿಮ್ಗೆ ಅಂತ ಒಂದ್ ಮರ್ಯಾದೆ ಇದೆ, ಅಂತದ್ರಲ್ಲಿ ನೀವು ಇಂಥವ್ರಿಗೆ ಸಪೋರ್ಟ್ ಮಾಡಕ್ ಹೋಗ್ಬೇಡಿ ಅಂತ ಮೀಡಿಯಾದವರು ವಿಕಿಗೆ ಹೇಳ್ತಾರೆ. ಆಗ ಮೀಡಿಯಾದವರು, ಅಲ್ಲ ಭಾರ್ಗವಿ ಅವ್ರೆ, ಏನೋ ಸಮಾಜ ಸೇವಕರು ಹಾಗ್ ಮಾಡ್ತೀನಿ ಹೀಗ್ ಮಾಡ್ತೀನಿ ನ್ಯಾಯದೈತೆ ಅಂತ ಹೇಳ್ತಿರಲ್ಲ, ಅಲ್ಲ ಈ ತರದೆಲ್ಲ ಮಾಡಿದ್ರೆ ನಿಮ್ಗೆ ಯಾರೇ ನಿಮ್ಗೆ ಸಪೋರ್ಟ್ ಮಾಡ್ತಾರೆ? ಮುಂಚೆ ನಾವು ಎಲ್ಲ ಕೇಳಿದ್ವಿ, ನಿಮ್ಮಪ್ಪ ಏನೋ ಲಂಚ ತಗೊಂಡು ಆಚೆ ಹಾಕಿದ್ರು ಅಂತ ಕೇಳಿದೆ, ಆದ್ರೆ ಇವಾಗೆಲ್ಲ ನಿಜ ಆಗ್ತಾ ಇದೆ ಅಂತ ಅಲ್ಲಿರೋರೆಲ್ಲ ಮಾತಾಡಕ್ ಶುರು ಮಾಡ್ತಾರೆ. ಆದ್ರೆ ಪಾಪ ಭಾರ್ಗವಿಗೆ ತುಂಬಾನೇ ಬೇಜಾರಾಗತ್ತೆ. ಏನಪ್ಪ ಇವ್ರು ಈ ತರ ಮಾತಾಡ್ತಾ ಇದಾರಲ್ಲ, ನಾವ್ ಏನ್ ಹೇಳಿದ್ರು ಇವ್ರು ನಂಬ್ತಾನೆ ಇಲ್ಲಲ್ಲ ಅಂತ ಯೋಚನೆ ಮಾಡ್ಕೊಂಡು ಪಾಪ ಭಾರ್ಗವಿ ನಿಂತ್ಕೊಂಡ್ಬಿಡ್ತಾಳೆ. ಆಗ ಮೀಡಿಯಾದವರು ಬಾಯಿ ಬಂದಂಗೆ ಮಾತಾಡೋಕೆ ಶುರು ಮಾಡ್ತಾರೆ. ಅಲ್ಲ, ನೀವು ಇಷ್ಟೊಂದು ಕೆಟ್ಟವರು ಅಂತ ನಾವು ಅನ್ಕೊಂಡಿದ್ದಿಲ್ಲ, ನಾವೇನೋ ಒಳ್ಳೆಯವರು ಅಂತ ಅನ್ಕೊಂಡ್ರಿ, ನೀವೇನ್ರಿ ಈ ತರ ಮಾಡ್ಬಿಟ್ರಿ, ಪಾಪ ಅಮಾಯಕ ಹುಡುಗಿ ಜೀವ ಬಲಿ ತಗೊಂಡ್ಬಿಟ್ರಲ್ಲ ಅಂತ ಮೀಡಿಯಾದವರು ಹೇಳೋಕ್ ಶುರು ಮಾಡ್ತಾರೆ. ಆಗ ಭಾರ್ಗವಿ, ನಿಜವಾಗ್ಲೂ ನಮ್ಮಪ್ಪ ಈ ತರ ಅಲ್ಲ, ದಯವಿಟ್ಟು ಏನೋ ತಪ್ಪಾಗಿದೆ ಅರ್ಥ ಮಾಡ್ಕೊಳ್ಳಿ, ಸುಮ್ನೆ ಏನೇನೋ ಮಾತಾಡಕ್ ಹೋಗ್ಬೇಡಿ, ನಮ್ಮ ಅಪ್ಪನ ಬಗ್ಗೆ ಕೆಟ್ಟದಾಗಿ ಪ್ರಚಾರ ಮಾಡ್ಬೇಡಿ ಅಂತ ಭಾರ್ಗವಿ ಹೇಳೋಕೆ ಶುರು ಮಾಡ್ತಾಳೆ. ಅಲ್ಲಿಯೇ ಇರೋ ಅಕ್ಕಪಕ್ಕದ ಜನಗಳು, ಅಲ್ಲ, ಇವ್ರು ಇಷ್ಟೊಂದು ಕೆಟ್ಟವರು ಅಂತ ಗೊತ್ತೇ ಇದ್ದಿಲ್ಲ, ಅದಕ್ಕೆ ದೇವ್ರು ಇವ್ರಿಗೆ ಕರೆಕ್ಟ್ ಆಗಿ ಮಾಡಿದಾನೆ. ನೋಡಿದ್ಯಾ ಅಯ್ಯಪ್ಪನ ಎಷ್ಟು ದೊಡ್ಡದಾಗಿ ಫೋರ್ಸ್ ಕೊಡ್ತಾ ಇದ್ದ, ಅದಕ್ಕೆ ಯಾವಾಗ್ಲೂ ಕೆಲಸ ಮಾಡದೆ ಮನೇಲೇ ಇರ್ತಾ ಇದ್ದ, ಏನ್ ಮಾಡಿದಾನೋ ಏನೋ, ನಮ್ಗ್ಯಾಕ್ ಬಿಡು ಅಂತ ಅಕ್ಕಪಕ್ಕದ ಜನ ಮಾತಾಡ್ಕೋತಾ ಇರ್ತಾರೆ. ಆಗ ಮೀಡಿಯಾದವರು ಭಾರ್ಗವಿಗೆ ಚೀಮಾರಿ ಹಾಕಿ ಅಲ್ಲಿಂದ ಹೊರಟೋಗ್ತಾರೆ. ಆಗ ಪೂರ್ಣಿಗೆ ತುಂಬಾನೇ ಸಿಟ್ಟು ಬರುತ್ತೆ. ಅಲ್ಲ ಭಾರ್ಗವಿ, ಇವಾಗ ನಿಂಗೆ ಸಮಾಧಾನ ಆಯ್ತಾ? ಅಲ್ಲೇ ನಿಮ್ಮ ಅಪ್ಪನ ಪ್ರಾಣನೇ ತಗೊಂಡ್ಬಿಟ್ಟಿ, ಅಲ್ಲಿ ಏನು ಮಾಡದೆ ಮನೇಲಿ ಇದ್ದವರು ನೆಮ್ಮದಿಯಿಂದ ಇದ್ರು, ಅವ್ರ ನೆಮ್ಮದಿನ ಕಿತ್ಕೊಂಡು ಈಗ ಅವ್ರನ್ನ ಕೊಂದೇ ಬಿಟ್ಟಿಯಲ್ಲಿ, ಈಗ ಸಮಾಧಾನ ಆಯ್ತಾ? ಈ ಮರ್ಯಾದೆ ನಿಮಗ್ ಬೇಕಿತ್ತಾ ಅಂತ ಹೇಳಿ ಎಲ್ರು ಅಲ್ಲಿಂದ ಹೊರಟೋಗ್ತಾರೆ. ಈ ಕಡೆ ಮನೆಯಲ್ಲಿ ನಿರ್ಮಲಾ ಕೂತಿರ್ತಾಳೆ. ಆಗ ಅಲ್ಲಿಗೆ ಚಿಕ್ಕಿ ಬಂದು, ಅಲ್ಲ ನೋಡಿದ್ಯೇನಕ್ಕ, ನ್ಯೂಸ್ ನೋಡಿದ್ಯಾ, ಬಂಪರ್ ಆಫರ್ ಸಿಕ್ಕಿದೆ ಅಂತ ಹೇಳಿದಾಗ, ಏನೇ ಅದು, ಏನಾಯ್ತು, ಏನ್ ಗೋಲ್ಡ್ ಆಫರ್ ಏನಾದ್ರು ಕೊಟ್ಟಿದಾರಾ ಅಂತ ಕೇಳಿದಾಗ, ಅದಕ್ಕಿಂತ ದೊಡ್ಡದಕ್ಕ, ಆ ಭಾರ್ಗವಿ ಇದ್ದಾಳಲ್ಲ, ಅವಳ ಮರ್ಯಾದೆ ಪ್ರಶ್ನವರು ಕಳೀತಾ ಇದ್ದಾರೆ ಗೊತ್ತಾ, ಅವ್ರ ಅಪ್ಪನ್ನ ಕರ್ಕೊಂಡು ಕೋರ್ಟ್ಗೆಲ್ಲ ಹೋಗಿ ಮಾವನ್ ಎಷ್ಟು ಮರ್ಯಾದೆ ತೆಗೆದ್ಬಿಟ್ಲು, ಅದಕ್ಕೆ ಅವಳಿಗೆ ಕರೆಕ್ಟ್ ಆಗಿದೆ ಈಗ ಅಂತ ಹೇಳಿದಾಗ, ಪಾಪ ನಿರ್ಮಲಾ ಯಾಕೋ ಡಲ್ ಆಗಿ ಕೂಡ್ತಾಳೆ. ಯಾಕ ಡಲ್ ಆಗಿ ಕೂತೆ ಅಂತ ಹೇಳಿದಾಗ, ಅಲ್ಲ, ಅವಳಿಗೇನೋ ಅವಮಾನ ಆಗಿದೆ ಸರಿ, ಆದ್ರೆ ಪಾಪ ನಮ್ಮ ಅರ್ಜುನ್ ಅಲ್ಲೇ ಇದಾನಲ್ವಾ, ಅವನ್ಗೂ ಅವಮಾನ ಆಗಿರುತ್ತಲ್ವಾ ಅಂತ ಹೇಳಿದಾಗ, ಅಕ್ಕ ನೀ ಯಾಕೆ ತಲೆ ಕೆಡಿಸ್ಕೊತೀಯ, ಇನ್ 2 ದಿವಸ ಅವನು ಇಲ್ಲಿಗೆ ಬಂದ್ಬಿಡ್ತಾನೆ, ನೀ ಸಮಾಧಾನವಾಗಿರು ಅಂತ ನಿರ್ಮಲನ್ಗೆ ಸಮಾಧಾನ ಮಾಡ್ತಾಳೆ. ಈ ಕಡೆ ಮನೆಯಲ್ಲಿ ಪಾಪ ಪೂರ್ಣಿ ತುಂಬಾನೇ ಅಳೋಕ್ ಶುರು ಮಾಡ್ತಾಳೆ. ಅಲ್ಲ, ನನ್ ಗಂಡ ಸತ್ತೋದ್ಮೇಲೆ ಆತಗೆ ಇಷ್ಟೊಂದು ಅವಮಾನ ಬೇಕಿತ್ತಾ ಅಂತ ಅಳೋಕೆ ಶುರು ಮಾಡ್ತಾಳೆ. ಆಗ ಭಾರ್ಗವಿಗೆ ಹತ್ರ, ಏನೇ ಭಾರ್ಗವಿ, ಸಮಾಧಾನ ಆಯ್ತಾ ನಿನಗೆ? ನಿನ್ನ ಮುಖ ನೋಡೋಕು ನನಗೆ ಇಷ್ಟ ಇಲ್ಲ ಕಣೆ ಅಂತ ಹೇಳಿದಾಗ, ಬೃಂದ ಅಲ್ಲಿ ಬಂದು, ಅಲ್ಲಮ್ಮ, ನಾನು ಅಷ್ಟೊಂದೆಲ್ಲ ಹೇಳ್ದೆ ಇವಳಿಗೆ ಮೊದ್ಲೆ, ಕೋರ್ಟಿಗೆ ಹೋಗ್ಬೇಡ, ಅಪ್ಪನ ಕರ್ಕೊಂಡು ಹೋಗ್ಬೇಡ ಅಂತ, ಅಪ್ಪನ ಮರ್ಯಾದೆನೂ ತಗದ್ಲು, ಪ್ರಾಣನೂ ತಗದ್ಲು, ಇವಾಗ ನಿಮ್ಗೆಲ್ಲ ಸಮಾಧಾನ ಆಯ್ತಾ ಅಂತ ಹೇಳಿದಾಗ, ಅತ್ತೆ ಅಲ್ಲಿಗೆ ಬಂದು, ಸುಮ್ನಿರೇ ಬೃಂದ, ಏನ್ ಮಾತಾಡ್ತಾ ಇದೀಯಾ, ಪಾಪ ಭಾರ್ಗವಿ ತುಂಬಾನೇ ಕಷ್ಟಪಟ್ಟಿದ್ದಾಳೆ, ಈ ಮನೆಗೋಸ್ಕರ ಅವಳು ಏನೆಲ್ಲ ಮಾಡಿದಾಳೆ, ನೀನೇನೇ ಮಾಡಿದೀಯಾ, ಬದುಕಿದ್ದಾಗ ಅಣ್ಣನ್ಗೆ ಒಂದ್ ಸ್ವಲ್ಪ ನೆಮ್ಮದಿ ಅನ್ನೋದು ಕೊಟ್ಟಿದೀಯಾ, ಪ್ರತಿ ಸಾರಿ ಬಂದ್ರು ಅಣ್ಣನ ಕಣ್ಣಲ್ಲಿ ನೀನು ನೀರ್ ಹಾಕ್ಸಿದೀಯಾ, ಇವತ್ ಬಂದು ಇಷ್ಟೆಲ್ಲ ಮಾತಾಡ್ತಾ ಇದೀಯಾ, ಅಣ್ಣ ಇಲ್ಲ ಅಂತ ನೀನು ಇಷ್ಟೆಲ್ಲ ಮಾತಾಡ್ತಾ ಇದೀಯಾ ಅಂತ ಅತ್ತೆ ಹೇಳೋಕೆ ಶುರು ಮಾಡ್ತಾಳೆ. ನನಗೆಲ್ಲ ಗೊತ್ತು ಅತ್ತೆ, ನೀವೆಲ್ಲ ನನ್ನ ಕೆಟ್ಟೋಳನ್ನಾಗಿ ಮಾಡ್ಬಿಟ್ಟಿದ್ದೀರಾ, ನಾನೇನ್ ಹೇಳಿದ್ರು ನಿಮ್ಗೆ ಸರಿ ಅನ್ಸೋದೇ ಇಲ್ಲ, ಎಲ್ಲ ತಪ್ಪಾಗೆ ಕಾಣಿಸುತ್ತೆ ಅಂತ ಬೃಂದ ಹೇಳೋಕೆ ಶುರು ಮಾಡ್ತಾಳೆ. ಆಗ ಪೂರ್ಣಿ, ಅಲ್ಲಮ್ಮ ಮೃದ,
ನಿನ್ನಿಂದ ನಂಗೆ ಒಂದ್ ಕೆಲಸ ಆಗ್ಬೇಕು. ಈ ಭಾರ್ಗವಿ ಅರ್ಜುನ್ನ ನಿಮ್ ಮನೆಗೆ ಕರ್ಕೊಂಡು ಹೋಗ್ಬಿಡಮ್ಮ ಅಂತ ಹೇಳಿದಾಗ, ಏನಮ್ಮ ಹೀಗೆ ಹೇಳ್ತಾ ಇದೀಯಾ? ಇವಳನ್ನು ಸುಮ್ಮನೆ ಬಂದಿದ್ದಾಳಾ? ಮಾವನ್ ಜೊತೆ ಜಗಳ ಮಾಡ್ಕೊಂಡ್ ಬಂದಿದ್ದಾಳೆ ಗೊತ್ತಾ? ಅಲ್ಲಿಗೆ ಹೇಗಮ್ಮ ವಾಪಸ್ ಕರ್ಕೊಂಡು ಹೋಗ್ಲಿ? ನನ್ನಿಂದ ಆಗಲ್ಲ ಅಂತ ಹೇಳಿದಾಗ ಅತ್ತೆಗೆ ಸಿಟ್ಟು ಬರುತ್ತೆ. ಏನೇ ಬೃಂದ ಈ ತರ ಮಾತಾಡ್ತಾ ಇದೀಯಾ? ಭಾರ್ಗವಿದು ಗಂಡನ ಮನೆ ಅದು. ಹಾಗಿದ್ಮೇಲೆ ಅವಳಿಗೆ ಅಧಿಕಾರ ಇಲ್ವಾ? ಏನ್ ಮಾಡಿದ್ರು ಅವಳಿಗೆ ಅದೇ ಗಂಡನ ಮನೆ, ಅಲ್ಲೇ ಇರ್ಬೇಕು ಅವಳು, ಅದೇ ಅವಳ ಮನೆ ಅಂತ ಹೇಳಿದಾಗ, ಇವಳು ಬರುವಾಗ ತುಂಬಾನೇ ಅವಮಾನ ಮಾಡಿದಾಳ ಮಾವನ್ಗೆ, ಅಂದ್ಮೇಲೆ ಇವಳನ್ನ ಮನೆಯೊಳಗೆ ಸೇರಿಸ್ತಾರ, ಜೊತೆಗೆ ನನ್ನ ಆಚೆ ಕಳಿಸ್ತಾರ ಅಷ್ಟೇ ಅಂತ ಹೇಳಿ ಬೃಂದ ಅಲ್ಲಿಂದ ಹೊರಟೋಗ್ತಾಳೆ. ಈ ಕಡೆ ಜೆಪಿ ತುಂಬಾನೇ ಡೀಪ್ ಆಗಿ ಯೋಚನೆ ಮಾಡ್ತಾ ನಿಂತ್ಕೊಂಡಿರ್ತಾನೆ. ಅಲ್ಲ, ನಾನು ಬೃಂದನ್ ಅವಾಗ್ಲೇ ಕಳ್ಸಿದೆ, ಅವಳು ಇನ್ನ ಬೇರೆ ಬಂದಿಲ್ಲ, ಫೈಲ್ ಸಿಕ್ತೋ ಇಲ್ಲೋ? ಆ ಫೈಲ್ ಬೇರೆದವ್ರ ಕೈ ಸಿಕ್ಕ್ರೆ ಮುಗೀತು ನನ್ ಕತೆ. ಎಲ್ಲ ನನ್ನ ಹಳೆ ಫ್ಲಾಶ್ ಬ್ಯಾಕು ಓಪನ್ ಆಗ್ಬಿಡುತ್ತೆ, ನನ್ನ ಕತೆ ಮುಗ್ದೇ ಹೋಗುತ್ತೆ, ನನ್ನ ಸಂಸಾರ ಹಾಳಾಗತ್ತೆ ಅಂತ ಯೋಚನೆ ಮಾಡ್ತಾ ಇರುವಾಗ ಬೃಂದ ಅಲ್ಲಿಗೆ ಬರ್ತಾಳೆ. ಬೃಂದನ ಕಂಡು ತುಂಬಾನೇ ಖುಷಿಯಿಂದ, ಏನ್ ಬೃಂದ, ಹೋಗಿದ್ ಕೆಲಸ ಆಯ್ತಾ? ಫೈಲ್ ಸಿಕ್ತಾ ಅಂತ ಹೇಳಿದಾಗ, ಮಾವ ಯಾಕೆ ಟೆನ್ಷನ್ ಮಾಡ್ಕೋತಾ ಇದ್ದೀರಾ? ಸಿಕ್ತು, ಕೊಡ್ತೀನಿ ಇರಿ ಅಂತ ಹೇಳಿ ಬ್ಯಾಗಲ್ಲಿರೋ ಫೈಲ್ನ ಕೊಟ್ಟೇ ಬಿಡ್ತಾಳೆ. ಆ ಫೈಲ್ನ ನೋಡಿ ತುಂಬಾನೇ ಖುಷಿ ಆಗತ್ತೆ. ಓ, ಇದೇ ಫೈಲ್ ಅದು ಅಂತ ನೋಡೋಕ್ ಶುರು ಮಾಡ್ತಾನೆ. ಎಲ್ಲ ಡಾಕ್ಯುಮೆಂಟು ಕರೆಕ್ಟ್ ಆಗಿ ಇರುತ್ತೆ. ಅದನ್ನ ನೋಡಿ, ಏನ್ ಬೃಂದ, ನೀನೇನಾದ್ರೂ ಈ ಫೈಲ್ನ ಓದಿದೀಯಾ ಅಂತ ಕೇಳಿದಾಗ, ಮಾವ ನಾನ್ ಯಾಕೆ ಓದ್ಲಿ? ಅದನ್ನ ನೋಡಿದ್ರೆ ನಿಮ್ದೇ ಫೈಲು ಅಂತ ಅನಿಸ್ತು. ನಿಮಗ್ ಬೇಕಾಗಿರೋ ಫೈಲ್ ಅಲ್ವಾ, ನಾನೇ ಯಾಕೆ ಓದ್ಲಿ ಮಾವ? ಅದಕ್ಕೆ ನಿಮಗ್ ತಂದು ಕೊಟ್ಟೆ, ನಿಮ್ಗ್ ಖುಷಿನಾ ಅಂತ ಹೇಳಿದಾಗ, ಸರಿ ಅಮ್ಮ, ತುಂಬಾನೇ ಖುಷಿ, ನಿನ್ನಿಂದ ದೊಡ್ಡ ಉಪಕಾರ ಆಯ್ತು, ಇನ್ಮೇಲೆ ನಾನು ನಿಮ್ದಿಂದ ಇರ್ಬೋದು ಅಂತ ಹೇಳಿದಾಗ, ಅಲ್ಲ ಮಾವ, ಇಷ್ಟೊಂದು ಟೆನ್ಷನ್ ಮಾಡ್ಕೋತಾ ಇದ್ದೀರಾ, ಆ ಫೈಲಲ್ಲಿ ಏನಿದೆ ಮಾವ ಅಂತ ಕೇಳಿದಾಗ, ಮುಗಿದೋಗಿರೋ ಅಧ್ಯಾಯದ ಬಗ್ಗೆ ಕೇಳಕ್ ಹೋಗ್ಬೇಡ, ಕೇಳಿದ್ರೆ ತುಂಬಾನೇ ಬೇಜಾರಾಗುತ್ತೆ, ಬೇಡ ಬಿಡು, ಅದ್ರ ಬಗ್ಗೆ ಎಲ್ಲ ಕೇಳಕ್ ಹೋಗ್ಬೇಡ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾನೆ. ಈ ಕಡೆ ಭಾರ್ಗವಿ ಪೂರ್ಣಿ ಹತ್ರ ಬರ್ತಾಳೆ. ಅಮ್ಮ ಅಮ್ಮ, ಯಾಕಮ್ಮ ನನ್ನ ಜೊತೆ ಮಾತಾಡ್ತಾ ಇಲ್ಲ? ಯಾಕಮ್ಮ ನನ್ನ ಮುಖನೂ ನೋಡ್ತಾ ಇಲ್ಲ ನೀನು ಅಂತ ಹೇಳಿದಾಗ, ನಿನ್ ಮುಖ ನೋಡಕ್ಕೆ ನನ್ಗಿಷ್ಟ ಇಲ್ಲ ಕಣೆ, ನಿನ್ ಜೊತೆ ಮಾತಾಡೋಕ್ಕೂ ನಂಗೇನಿಲ್ಲ ಅಂತ ಹೇಳೇ ಬಿಡ್ತಾಳೆ. ಯಾಕಮ್ಮ ಆ ಥರ ಹೇಳ್ತಾ ಇದೀಯಾ? ನಾನೇನ್ ತಪ್ಪು ಮಾಡ್ದೆ ಅಂತ ಹೇಳಿದಾಗ, ಅಲ್ಲ, ಬೇಡ ಬೇಡ ಅಂದ್ರು ನಿಮ್ಮಪ್ಪನ ಕೋಟಿಗೆ ಕರ್ಕೊಂಡೋದೆ, ಇನ್ನೇನ್ ಮಾಡ್ಬೇಕು ಅನ್ಕೊಂಡಿದೀಯಾ? ನೀನು ಈ ಮನೇಲಿ ಇರೋಕ್ ಹೋಗ್ಬೇಡ, ನಿನ್ ಗಂಡ ಮನೆಗೆ ಹೋಗ್ಬಿಡೆ ಅಂತ ಹೇಳೇ ಬಿಡ್ತಾಳೆ. ಅಲ್ಲಮ್ಮ, ನಾನೇನಮ್ಮ ಅಂತ ತಪ್ಪು ಮಾಡಿದ್ದೀನಿ? ಅಲ್ಲಮ್ಮ, ಅಪ್ಪ ಏನು ಅಂತ ನಿನಗೆ ಗೊತ್ತಿಲ್ವಾ? ಅಪ್ಪ ಸಾಯೋಕೆ ಕಾರಣ ಏನು ಅಂತ ನಾನು ತಿಳ್ಕೊತೀನಿ, ಸರಿ ಮಾಡೇ ಮಾಡ್ತೀನಿ ಅಂತ ಹೇಳಿದಾಗ, ಇದನ್ನೆಲ್ಲ ನೋಡೋಕ್ಕಿಂತ ನಾನು ಸತ್ತು ಹೋಗ್ಬಿಡದೆ ವಾಸಿ ಕಣೆ ಅಂತ ಪೂರ್ಣಿ ಹೇಳ್ತಾಳೆ. ಬಿಡ್ತು ಅನ್ನಮ್ಮ, ಆ ಥರ ಎಲ್ಲ ಮಾತಾಡೋಕೆ ಹೋಗ್ಬೇಡ, ಇಲ್ಲೇನೋ ಮಿಸ್ ಆಗಿದೆ, ಯಾರೋ ಏನೋ ಬೇಕು ಅಂತ ಮಾಡ್ತಾ ಇದ್ದಾರೆ. ಆ ಬೈರ ಅಪ್ಪನ ದೇವ್ರು ಅನ್ನೋನು ಇವತ್ತು ಕೊಲೆಗಾರ, ನೀನು ಮೋಸ್ಕಾರ ಅಂತ ಸಿಕ್ಕಾಪಟ್ಟೆ ಬೈದ, ಇದನ್ನೆಲ್ಲ ನಾನು ಸರಿ ಮಾಡೇ ಮಾಡ್ತೀನಿ ಅಮ್ಮ ಅಂತ ಹೇಳ್ತಾ ಇರ್ತಾಳೆ. ಸೊ ಇಲ್ಲಿಗೆ ಈ ಸಂಚಿಕೆ ಎಂಡ್ ಆಗುತ್ತೆ. ಈ ಸಂಚಿಕೆ ನಿಮ್ಗೆ ಇಷ್ಟ ಆದ್ರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋದೊಳಗೆ ಸಿಗೋಣ. ಸೊ ಅಲ್ಲಿವರೆಗೂ ಟಾಟಾ, ಬೈ ಬೈ ಅಂಡ್ ಟೇಕ್ ಕೇರ್.